ಮದುವೆ ಎನ್ನುವುದು ತೀರಾ ವೈಯಕ್ತಿಕ ವಿಚಾರ. ಯಾವಾಗ ಮದುವೆ ಆಗಬೇಕು ಎನ್ನುವುದು ಅವರವರಿಗೆ ಬಿಟ್ಟಿದ್ದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಮದುವೆ, ಗಂಡ ಮನೆ ಎನ್ನುವುದಕ್ಕಿಂತ ಕೆಲಸದ ಕಡೆ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ. ವೃತ್ತಿ ಜೀವನದ ಯಶಸ್ಸಿನ ಕಡೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಹಾಗಾಗಿಯೇ ವೃತ್ತಿ ಜೀವನದಲ್ಲಿ ಒಂದು ಹಂತಕ್ಕೆ ಬಂದ ಮೇಲೆಯೇ ಮದುವೆ ಕಡೆ ಯೋಚನೆ ಮಾಡೋಣ ಅನ್ನೋದು ಅವರವರ ಯೋಚನೆ. ಆದರೆ ಇನ್ನು ಕೆಲವು ನಟಿಯರು ಮದುವೆಯಿಂದ ತುಂಬಾ ದೂರನೇ ಉಳಿದಿದ್ದಾರೆ. 30 ದಾಟಿದರೂ ಇನ್ನು ಅನೇಕ ನಟಿಮಣಿಯರು ಮದುವೆಯಾಗದೆ ಹಾಗೆ ಉಳಿದಿದ್ದಾರೆ. ಮದುವೆ ಯಾವಾಗ ಎನ್ನುವ ಪ್ರಶ್ನೆಯನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಎದುರಿಸುತ್ತಿರುತ್ತಾರೆ. ಮದುವೆಯಾಗದೇ ಇರುವ ಸೌತ್ ಸಿನಿ ಇಂಡಸ್ಟ್ರಿಯ ಖ್ಯಾತ ನಟಿಯರು ಯಾರು, ಯಾಕೆ ಮದುವೆಯಾಗಿಲ್ಲ, ಈ ಬಗ್ಗೆ ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಇನ್ನೂ ಮದುವೆಯಾಗಿಲ್ವಾ ಎಂದು ಹೇಳುತ್ತಿದ್ದಂತೆ ಬರುವ ಮೊದಲ ಹೆಸರು ಕನ್ನಡದ ಖ್ಯಾತ ನಟಿ ರಮ್ಯಾ. ವಯಸ್ಸು 40 ದಾಟಿದರೂ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಇನ್ನೂ ಮದುವೆಯಾಗಿಲ್ಲ. ರಮ್ಯಾ ಸದ್ಯದಲ್ಲೇ ಮದುವೆ ಆಗ್ತಾರೆ ಎನ್ನುವ ಸುದ್ದಿ ಕಳೆದ ಕೆಲವು ತಿಂಗಳಿಂದ ಕೇಳಿ ಬರುತ್ತಲೇ ಇದೆ. ಆದರೆ ಈ ಬಗ್ಗೆ ರಮ್ಯಾ ಮಾತ್ರ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಮತ್ತೆ ಸಿನಿಮಾ ಮಾಡಬೇಕು ಎಂದು ರಮ್ಯಾ ಓಡಾಡ್ತಿದ್ದಾರೆ. ಈ ನಡುವೆ ಮದುವೆ ಆಗ್ತಾರಾ ಅಥವಾ ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರಾ ಎನ್ನುವುದು ಕಾದ್ ನೋಡ್ಬೇಕು. ಇನ್ನು ನಟಿ ರಚಿತಾ ರಾಮ್ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರುವ ನಟಿ. ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇರುವ ರಚಿತಾ ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಕೂಡ ಹೌದು. ರಚಿತಾ ಅವರಿಗೆ ಈಗಾಗಲೇ 32 ವರ್ಷ ವಯಸ್ಸಾಗಿದೆ. ಆದ್ರೆ ಇನ್ನೂ ಮದುವೆ ಆಗಿಲ್ಲ. ಈ ವರ್ಷ ರಚಿತಾ ಹಸೆಮಣೆ ಏರುವ ಸಾಧ್ಯತೆ ಇದೆ ಕೂಡ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ. ನಟಿ ರಾಗಿಣಿ ದ್ವಿವೇದಿ ಕಳೆದ 15 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿರುವ ನಟಿ ರಾಗಿಣಿ ಮದುವೆ ಕಡೆ ಗಮನ ಕೊಟ್ಟಿಲ್ಲ. ಸದ್ಯ ರಾಗಿಣಿ ಜಾವಾ ಮತ್ತು ಸಿಂಧೂರಿ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಆದರೆ ಯಾವತ್ತೂ ರಾಗಿಣಿ ಎಲ್ಲಿಯೂ ಮದುವೆ ಬಗ್ಗೆ ಹೆಚ್ಚು ಮಾತನಾಡಿದವರಲ್ಲ. ಹಾಗಾಗಿ ವೃತ್ತಿ ಜೀವನದ ಕಡೆಯೇ ಹೆಚ್ಚು ಗಮನ ಹರಿಸುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ನ ಸದ್ಯ ಬಹುಬೇಡಿಕೆಯ ನಟಿ ರುಕ್ಮಿಣಿ ವಸಂತ. ಸಪ್ತಸಾಗರದಾಚೆಯಲ್ಲೂ ಸಿನಿಮಾ ಮೂಲಕ ದೊಡ್ಡ ಮಟ್ಟದ ಬ್ರೇಕ್ ಪಡೆದ ನಟಿ ರುಕ್ಮಿಣಿ ಸದ್ಯ ಸೌತ್ ಸಿನಿ ಇಂಡಸ್ಟ್ರಿಯ ಸಿಕ್ಕಾಪಟ್ಟೆ ಡಿಮಾಂಡ್ ಇರುವ ನಟಿ. ಕಾಂತಾರ ಪ್ರೀಕ್ವೆಲ್ ಮತ್ತು ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ ನಲ್ಲಿ ಬರ್ತಿರುವ ಡ್ರ್ಯಾಗನ್ ಹಾಗೂ ತಮಿಳಿನ ಮತ್ತೊಂದು ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಬ್ಯುಸಿಯಾಗಿದ್ದಾರೆ. ರುಕ್ಮಿಣಿ ವಸಂತ ಅವರಿಗೆ 33 ವರ್ಷ, ಆದರೂ ಮದುವೆಯಾಗಿಲ್ಲ. ಸಿನಿಮಾಗಳ ಕಡೆ ಹೆಚ್ಚು ಗಮನ ಹರಿಸಿದ್ದು ಹೆಚ್ಚು ಸಿನಿಮಾಗಳನ್ನ ಮಾಡುವ ಬಯಕೆಯನ್ನ ಇಟ್ಟುಕೊಂಡಿದ್ದಾರೆ. ಕೆಜಿಎಫ್ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ನಟಿ ಶ್ರೀನಿಧಿ ಶೆಟ್ಟಿ. ಕೆಜಿಎಫ್ ಬಳಿಕ ಶ್ರೀನಿಧಿ ಯಾವುದೇ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿಲ್ಲ. ಆದರೆ ಚಿಯಾನ್ ವಿಕ್ರಮ್ ಜೊತೆ ತಮಿಳು ಸಿನಿಮಾ ಹಾಗೂ ಇತ್ತೀಚೆಗಷ್ಟೇ ತೆಲುಗು ಸ್ಟಾರ್ ನಾನಿ ಜೊತೆ ಹಿಟ್ 3 ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅಳೆದು ತೂಗಿ ಪಾತ್ರಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಿರುವ ಶ್ರೀನಿಧಿ ಕೂಡ ಇನ್ನೂ ಮದುವೆಯಾಗಿಲ್ಲ. ಅಂದಹಾಗೆ ಶ್ರೀನಿಧಿ ಅವರಿಗೆ 32 ವರ್ಷ. ಯಾವಾಗ ಮದುವೆ ಆಗ್ತಾರೆ ಎನ್ನುವುದು ಕಾದ್ ನೋಡ್ಬೇಕಿದೆ ಅಷ್ಟೇ. ಇನ್ನು ಆಶಾ ಭಟ್ ಇವರು ಕೂಡ ಇನ್ನೂ ಮದುವೆಯಾಗಿಲ್ಲ. ಆಶಾ ಭಟ್ ಮತ್ತು ಶ್ರೀನಿಧಿ ಇಬ್ಬರು ಉತ್ತಮ ಸ್ನೇಹಿತರು. ರಾಬರ್ಟ್ ಸಿನಿಮಾ ಬಳಿಕ ಆಶಾ ಯಾವುದೇ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡಿಲ್ಲ. 32 ವರ್ಷದ ಈ ನಟಿ ಇನ್ನೂ ಮದುವೆಯಾಗಿಲ್ಲ. ಇವರು ಕೂಡ ಯಾವಾಗ ಮದುವೆ ಆಗ್ತಾರೆ ಎಂದು ಕಾದು ನೋಡಬೇಕಿದೆ ಅಷ್ಟೇ. ಇನ್ನು ಸೌತ್ ಸಿನಿ ಇಂಡಸ್ಟ್ರಿಯ ಪರಭಾಷಾ ನಟಿಯರ ಬಗ್ಗೆ ಹೇಳುವುದಾದರೆ ಅನುಷ್ಕಾ ಶೆಟ್ಟಿ ಕನ್ನಡ ಮೂಲದ ತೆಲುಗು ನಟಿ ಎಂದನೇ ಹೇಳಬಹುದು. ತಮಿಳು ಹಾಗೂ ತೆಲುಗಿನಲ್ಲಿ ಖ್ಯಾತಿ ಗಳಿಸಿರುವ ಅನುಷ್ಕಾ ಶೆಟ್ಟಿ ಅವರಿಗೆ 42 ವರ್ಷ ವಯಸ್ಸು. ಆದರೆ ಇನ್ನೂ ಮದುವೆಯಾಗದೆ ಹಾಗೆ ಉಳಿದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅನುಷ್ಕಾ ಸಿನಿಮಾಗಳು ಕೂಡ ಕಡಿಮೆಯಾಗಿವೆ. ಆದರೆ ಅನುಷ್ಕಾ ಯಾಕೆ ಮದುವೆಯಾಗಿಲ್ಲ ಎನ್ನುವುದು ಅವರ ಅಭಿಮಾನಿಗಳಲ್ಲಿರುವ ದೊಡ್ಡ ಪ್ರಶ್ನೆ. ಆದರೆ ಇದಕ್ಕೆಲ್ಲ ಉತ್ತರ ಅವರೇ ಕೊಡಬೇಕಿದೆ ಅಷ್ಟೇ. ನಿತ್ಯಾ ಮೆನನ್ ಇವರು ಕೂಡ ಕನ್ನಡ ಮೂಲದ ಸೌತ್ ಸಿನಿ ಇಂಡಸ್ಟ್ರಿಯ ಬಹುಬೇಡಿಕೆಯ ನಟಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ಮಿಂಚಿರುವ ಬಹುಭಾಷಾ ನಟಿ ಇವರು. ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡುತ್ತಿರುವ ನಿತ್ಯಾ ಮೆನನ್ ಅವರಿಗೆ 32 ವರ್ಷ ವಯಸ್ಸು. ಆದರೆ ಇನ್ನೂ ಮದುವೆಯಾಗಿಲ್ಲ ನಿತ್ಯಾ ಮೆನನ್. ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ನೀಡುತ್ತಿರುವ ನಿತ್ಯಾ ಮೆನನ್ ವೃತ್ತಿ ಜೀವನದ ಕಡೆಯೇ ಹೆಚ್ಚು ಗಮನ ಹರಿಸಿದ್ದಾರೆ. ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಸೌತ್ ಹಾಗೂ ಸದ್ಯ ಹಿಂದಿ ಸಿನಿಮಾ ರಂಗದಲ್ಲೂ ಮಿಂಚುತ್ತಿರುವ ನಟಿ. ಸಿಕ್ಕಾಪಟ್ಟೆ ಬ್ಯುಸಿ ಇರುವ ಹಾಗೂ ಭಾರಿ ಡಿಮಾಂಡ್ ಇಟ್ಟುಕೊಂಡಿರುವ ನಟಿ ತಮನ್ನಾ. 35 ವರ್ಷ ವಯಸ್ಸಾದರೂ ತಮನ್ನಾ ಕೂಡ ಇನ್ನೂ ಮದುವೆಯಾಗಿಲ್ಲ. ಮಿಲ್ಕಿ ಬ್ಯೂಟಿ ಯಾರನ್ನ ಮದುವೆ ಆಗ್ತಾರೆ, ಯಾವಾಗ ಮದುವೆ ಆಗ್ತಾರೆ ಎಂದು ಅಭಿಮಾನಿಗಳು ಸಹ ಕಾತರದಿಂದ ಕಾಯಿಸಿದ್ದಾರೆ. ಸೌತ್ ಸಿನಿ ಇಂಡಸ್ಟ್ರಿಯ ಮತ್ತೋರ್ವ ಖ್ಯಾತ ನಟಿ ಸಾಯಿ ಪಲ್ಲವಿ. ಪಾತ್ರಗಳ ಆಯ್ಕೆಯಲ್ಲಿ ಸಿಕ್ಕಾಪಟ್ಟೆ ಚೂಸಿಯಾಗಿರುವ ನಟಿ ಸಾಯಿ ಪಲ್ಲವಿ ವಿಭಿನ್ನ ಪಾತ್ರಗಳ ಮೂಲಕ ಅಭಿಮಾನಿಗಳ ಹೃದಯ ಗೆದ್ದ ನಟಿ. ಸಿಂಪಲ್ ಅಂಡ್ ನ್ಯಾಚುರಲ್ ಸ್ಟಾರ್ ಸಾಯಿ ಪಲ್ಲವಿ ಅವರಿಗೆ 32 ವರ್ಷ ವಯಸ್ಸು. ಸದ್ಯ ವೃತ್ತಿ ಜೀವನದ ಕಡೆ ಹೆಚ್ಚು ಗಮನ ಹರಿಸಿರುವ ಸಾಯಿ ಪಲ್ಲವಿ ಯಾವಾಗ ಮದುವೆ ಆಗ್ತಾರೆ ಎಂದು ಕಾದು ನೋಡಬೇಕಿದೆ. ನಟಿ ತ್ರಿಷಾ ವಯಸ್ಸು 42 ಆದರೂ ಈಗಲೂ ಅಷ್ಟೇ ಬೇಡಿಕೆ ಇಟ್ಟುಕೊಂಡಿರುವ ನಟಿ. ತಮಿಳು ಮತ್ತು ತೆಲುಗು ಮಂದಿಯ ಫೇವರೇಟ್ ನಟಿ ತ್ರಿಷಾ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ತ್ರಿಷಾ ಕೂಡ ಇನ್ನೂ ಮದುವೆಯಾಗದೆ ಸಿನಿಮಾಗಳ ಕಡೆ ಹೆಚ್ಚು ಒಲವು ತೋರಿಸುತ್ತಿದ್ದಾರೆ. ಖ್ಯಾತ ನಟ ಕಮಲ್ ಹಾಸನ್ ಪುತ್ರಿ ಶ್ರುತಿ ಹಾಸನ್ ಕೂಡ ಇನ್ನೂ ಮದುವೆಯಾಗಿಲ್ಲ. ಶ್ರುತಿ ಹಾಸನ್ ಅವರಿಗೆ 39 ವರ್ಷ ವಯಸ್ಸಾಗಿದೆ. ಆದರೂ ಮದುವೆಯಾಗದೆ ಸಿನಿಮಾಗಳ ಕಡೆ ಹೆಚ್ಚು ಗಮನ ಹರಿಸಿದ್ದಾರೆ. ಇವರು ಕೂಡ ಯಾವಾಗ ಮದುವೆ ಆಗ್ತಾರೆ ಎಂದು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ.